ಎಲ್ಲರೂ ಏನಂತಂದರೆ ವಾರದಲ್ಲಿ ಒಂದು ಇಲ್ಲಿ ಬೆಂಗಳೂರ ಕಡೆ ಅಂತಂದರೆ ವೀಕೆಂಡ್ ಬಂತಂದರೆ ಐದರ್ ಒಂದು ಸಿನಿಮಾಗಾದರೂ ಹೋಗ್ತಾರೆ, ಇಲ್ಲಂತಂದ್ರೆ ಹೊರಗಡೆ ಸುತ್ತಾಡೋಕ್ಕಾದರೂ ಹೋಗ್ತಾರೆ. ಎಸ್ಪೆಷಲಿ ಯಾವುದಾದ್ರೂ ಹೊಸ ಸಿನಿಮಾ ಬಂತು, ಚೆನ್ನಾಗಿರೋ ಸೂಪರ್ ಸ್ಟಾರ್ ಸಿನಿಮಾ ಬಂತು ಅಂತಂದರೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗ್ತಾರೆ. ಬಟ್ ಏನಂತಂದರೆ ಇಲ್ಲೊಬ್ಬ ಅಭಿಷೇಕ್ ಅನ್ನುವಂತಹ ಬೆಂಗಳೂರಿನ ಅಭಿಷೇಕ್ ಅನ್ನುವಂತಹ ವ್ಯಕ್ತಿ ಏನು ಮಾಡಿದಾರೆ ಅಂತಂದರೆ, ಮೊನ್ನೆ ಅಷ್ಟೇ PVRಗೆ ಹೋಗಿದ್ದ. PVRಗೆ ಹೋಗಿ ಸಿನಿಮಾ ನೋಡೋಕೆ ಹೋಗಿದ್ದ. ಯಾವುದೋ ಹಿಂದಿ ಸಿನಿಮಾ ಅಂತೆ, ಶ್ಯಾಮ್ ಬಹದ್ದೂರ್ ಯಾವುದೋ ಸಿನಿಮಾಗೆ ಹೋಗಿದ್ರು. ಆ ಸಿನಿಮಾ ಸಂದರ್ಭದಲ್ಲಿ 4:05 ಶುರುವಾದಂತಹ ಅಂದರೆ ಒಳಗಡೆ ಹೋಗಿದ್ದಾರೆ. ಆ ಟೈಮಲ್ಲಿ 4:05 ಈ ಕಮರ್ಷಿಯಲ್ ಅಂದರೆ ಈಗ ಈ ಜಾಹೀರಾತುಗಳು ಬರುತ್ತಲ್ಲ, 4:05ರಿಂದ 4:28 ಅಂದರೆ 25 ನಿಮಿಷಗಳ ಕಾಲ ಏನಂತಂದರೆ ಕಮರ್ಷಿಯಲ್ ಆ್ಯಡ್ಗಳು, ಅಂದರೆ ಆ ಆ್ಯಡನ್ನು ಹಾಕಿ ಪ್ಲೇ ಮಾಡಿದ್ದಕ್ಕೆ ಅವನೇನು ಮಾಡ್ದ ಅಂತಂದರೆ ನನ್ನ ಅರ್ಧ ಗಂಟೆಯನ್ನು PVR ಅವರು ಏನಂತಂದರೆ ನನ್ನ ವೇಸ್ಟ್ ಮಾಡಿದಾರಂತ ಹೈಕೋರ್ಟ್ ಮೆಟ್ಟಲೇರಿದ್ರು. ಹೈಕೋರ್ಟ್ ಏನು ಮಾಡುತ್ತಂತಂದರೆ ಆ ಟೈಮಲ್ಲಿ ಕೋರ್ಟ್ ಏನಂತಂದರೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತ್ತು. ಬಟ್ ಈಗ ಏನಂತಂದರೆ ಹೈಕೋರ್ಟ್ ಈ 1 ಲಕ್ಷ ರೂಪಾಯಿಯ ಆದೇಶವನ್ನು ತಡೆ ಹಿಡಿದಿದೆ. ಹಾಗಾದರೆ ಏನಾಗಿತ್ತಂತಂದರೆ ಈಗಾಗಲೇ ಏನಂತಂದರೆ PVR ಹೋಗ್ತೀವಿ, PVRಲ್ಲಿ ಅರ್ಧ ಗಂಟೆ, 4 ಗಂಟೆಗೆ ಶುರುವಾಗುತ್ತಪ್ಪ ಬನ್ನಿ ಅಂತ ಹೇಳಿರ್ತಾರೆ. ಬಟ್ 4ರಿಂದ 4:15ವರೆಗೂ ಕೂರಿಸ್ಕೊಂಡು ಕಮರ್ಷಿಯಲ್ ಆ್ಯಡ್ಗಳನ್ನು, ಜಾಹೀರಾತುಗಳನ್ನು, ಪದೇ ಪದೇ ಜಾಹೀರಾತುಗಳನ್ನು ತೋರಿಸೋದು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಜನಗಳಿಗೆ ಏನಂತಂದರೆ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇರಿಟೇಟ್ ಆಗ್ತಾ ಇದೆ, ಜನರ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತ್ತು. ಆದರೆ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ. ಬಟ್ ಗೊತ್ತಿಲ್ಲ ಪ್ರಭು ಏನಂತಂದರೆ, ಇಂಥ ಜನರ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ವೇಸ್ಟ್ ಏನಾದರೂ ಮಾಡಿದ್ರೆ ಅಂತಂದರೆ ಅದಕ್ಕೆ ನಿದ್ದೆಗಣ್ಣಲ್ಲಿ ಎಬ್ಸಿದ್ರು ಅಂತಂದ್ರೆ ಅದಕ್ಕೆ ಹೆಂಗೆ ಕೇಸ್ ಆಗುತ್ತೆ, ಅದಕ್ಕೆ ಹೆಂಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ಥರನಾಗಿ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ 1 ಲಕ್ಷ ರೂಪಾಯಿ ದಂಡ ವಿಧಿಸಬೇಕು ಅಂತ ಅನಿಸ್ತಿತ್ತು ನನಗೂ. ನಿಜಕ್ಕೂ ಜೀವನ್, ಈಗ ನಾವು ನೋಡಿ TV ನೋಡ್ತಾ ಇರ್ತೀವಿ, ಒಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಅಂತಂದರೆ ತೆಗೀರಿ ಚಾನಲ್ ಚೇಂಜ್ ಮಾಡ್ತೀವಿ. ಹೌದು, ಎಷ್ಟೋ ಜನ ನೋಡ್ತಾ ಇರ್ತೀವಿ, ನಾವು ನಮ್ಮ ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿನೇ ಅದು ಮನಸ್ಥಿತಿ, ಅದರಲ್ಲೂ ಥಿಯೇಟರಲ್ಲಿ ಹೋಗಿ ಕುತ್ಕೊಳ್ಳೋದು. ಟಿವಿನಲ್ಲಿ ಕಮರ್ಷಿಯಲ್ ಆ್ಯಡ್ಗಳು ಅಂತಂದರೆ ಅದು ಚಾನಲ್ ಅವ್ರದ್ದು ಹೊಟ್ಟೆನೂ ತುಂಬಬೇಕು. ಅಲ್ಲ ನೋಡುವಾಗ ಚಾನಲ್ ಚೇಂಜ್ ಆದ್ರೂ ಮಾಡ್ಬಿಡ್ತಾರೆ, ಥಿಯೇಟರ್ ಮಾಡೋಕ್ಕಾಗಲ್ವಲ್ಲ, ಓಡ್ಸೋಕ್ಕಾಗಲ್ವಲ್ಲ. 25 ನಿಮಿಷ ಹೌದು ಕೂತ್ಕೊಳ್ಳೇಬೇಕು. ಹೊರಗಡೆ ಹೋದ್ರೆ ಏನಂತಂದ್ರೆ ಖರ್ಚಾಗತ್ತೆ. ಯಾಕಂತಂದ್ರೆ ಪಾಪ್ಕಾರ್ನ್ಗೆ 18% ಬೇರೆ GST ಹಾಕಿದ್ದಾರೆ. ಈಗ ಥಿಯೇಟರ್ ಅವರು ಮೊದಲು ಹೇಳ್ಬಿಡಿ ನೀವು. ಹೌದು, 5:05ಕ್ಕೆ ಸ್ಟಾರ್ಟ್ ಆಗುತ್ತೆ, 20 ನಿಮಿಷ ಆ್ಯಡ್ ಇರುತ್ತೆ ಅಂತ ಹೇಳಿ ಲೇಟಾಗಿ ಬರ್ತೀವಿ. ನಾವೇ ನೀವು ಪ್ಲೇ ಮಾಡ್ಕೊಳ್ಳಿ, ನಿಮ್ದು ದುಡ್ಡು ನಿಮ್ದು ಹೊಟ್ಟೆ ತುಂಬಬೇಕು, ನೀವು ಪ್ಲೇ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಬಟ್ ಏನಂತಂದ್ರೆ ಜನರನ್ನ ಬೇಗ ಕರೆಸಿ ಅವರ ಟೈಮ್ ವೇಸ್ಟನ್ನು ಮಾತ್ರ ಮಾಡೋಕೆ ಹೋಗ್ಬೇಡಿ. ಖಂಡಿತ ಇದೆಲ್ಲ ಸಿನಿಮಾ ಮಂದಿರಗಳಿಗೆ, ಎಲ್ಲ ಮಲ್ಟಿಪ್ಲೆಕ್ಸ್ಗಳಿಗೆ ಒಂದು ರೀತಿ ಎಚ್ಚರಿಕೆಯ ಕರೆಗಂಟೆ. ಗ್ರಾಹಕರ ಜೊತೆ ಈ ರೀತಿ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಕಾನೂನಾತ್ಮಕವಾಗಿಯೇ ನೋಡಿ ಈಗ ಯಾವ ರೀತಿ ದಂಡ ಒಂದು ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಂತೇಳಿ. ಬಟ್ ಏನೇ ಇದ್ದರೂ ಕೂಡ ಮೊದಲೇ ನೀವು ಮೆನ್ಷನ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ನೋಡಿದ ಇವತ್ತು ಸಾಕಷ್ಟು ಸುದ್ದಿಗಳನ್ನು ನೋಡಿದ್ವಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ಕಾಫಿ ವಿತ್ ನ್ಯೂಸ್ನಲ್ಲಿ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.